Excel Techno School, Guruvayanikere, Venuru. Admission open now. So I am very happy with all of your cooperation. ನಾವು ಇವತ್ತು GBನ ಪಾರ್ ಮಾಡಿದ್ದೀವಿ 25ಕ್ಕೆ. I think by the landmark within May 15ಕ್ಕೆ 2025 ಮಾಡ್ದೋ 6 ತಿಂಗಳಲ್ಲೇನೆ ಹೊಸದಾಗಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ದೋ 5 ಕಾರ್ಪೊರೇಷನ್ ಮಾಡ್ಬಿಟ್ಟು 2ನೇ ಸೆಪ್ಟೆಂಬರ್ಗೆನೆ 5 ಕಾರ್ಪೊರೇಷನ್ ಅವತ್ತಿಂದ ಆಕ್ಟ್ ಬಂದಿದೆ. ಸೊ 74th ಅಮೆಂಡ್ಮೆಂಟ್ ಕಂಪ್ಲೀಟ್ ಆಗಿ ಕಾರ್ಯರೂಪಕ್ಕೆ ಬಂದಿದೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಮತ್ತು ಸಿಟಿಸನ್ ಸೆಂಟ್ರಿಕ್ ಗವರ್ನೆನ್ಸ್ ಇವೆಲ್ಲ ಕೂಡ ಉತ್ತಮವಾದಂತಹ ಆಡಳಿತವನ್ನು ಕೊಡಲಿಕ್ಕೆ ನಾವು ಅದನ್ನ ಮಾಡ್ದೋ. ಸೊ ಅವ್ರಿಗೂ ಕೂಡ 5 ಕಾರ್ಪೊರೇಷನ್ಗೂ ಫುಲ್ ಪವರ್ ಕೊಟ್ಟಿದ್ದೀವಿ. ಎಲೆಕ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಏರಿಯಾಗಳನ್ನೆಲ್ಲ ಕಾರ್ ಮಾಡಿದ್ದಾರೆ. ರಿಸರ್ವೇಷನ್ಸ್ ಆಗಿದೆ. ಅಬ್ಜೆಕ್ಷನ್ಸ್ ರೈಸ್ ಮಾಡಿದ್ದಾರೆ. ಕೋರ್ಟ್ಗೂ ಕೂಡ ಅಫಿಡವಿಟ್ ಫೈಲ್ ಮಾಡಿದ್ದೀವಿ. ಏನ್ ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಮಾಡಬೇಕು ಕೋರ್ಟ್ ಅವರು ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ವಿ ಆರ್ ಕಮಿಟೆಡ್, ವಿಲ್ ಗೋ ಹೆಡ್ ಆನ್ ದಟ್ ಇಶ್ಯೂ. ಇನ್ನೊಂದು ನಮ್ಮ ಈ ವರ್ಷ ಬಹಳ ಪ್ರಮುಖವಾದಂತಹ ತೀರ್ಮಾನ ಡಿಜಿಟಲೈಸೇಷನ್ ಆಫ್ ಪ್ರಾಪರ್ಟಿ ರೆಕಾರ್ಡ್ಸ್. ಇದು 47 50 ವರ್ಷದಿಂದನೂ ಆಗಿರಲಿಲ್ಲ. ಸೊ ಪೈನಿಯರ್ ಇನ್ ಲ್ಯಾಂಡ್, ಈ ಭೂಮಿ ಪ್ರಾಜೆಕ್ಟ್ ನ ಹಿಂದೆ ಅಗ್ರಿಕಲ್ಚರ್ ಲ್ಯಾಂಡ್ ನ ನಾವು ಮಾಡಿದ್ದು 2000ರಲ್ಲಿ. ಆ ರೀತಿ ಗ್ಲೋಬಲಿ ಇವತ್ತು ನಮ್ಮ ಕಾರ್ಯಕ್ರಮ ರೆಕಗ್ನೈಸ್ ಕೂಡ ಆಗಿತ್ತು. ಇವತ್ತು ಬೆಂಗಳೂರು ಅರ್ಬನ್ ಪ್ರಾಪರ್ಟಿನ ಇವತ್ತು ನಾವು ಈ ಸಿಲಿಕಾನ್ ವ್ಯಾಲಿಲಿ ಈ ಮ್ಯಾನ್ಯುಯಲ್ ಫಾರ್ಮೆಟ್ ಅಲ್ಲಿ ಇದ್ದಂಥದ್ದೆಲ್ಲ ಕೂಡ ನಾವು ಇವತ್ತು ಎಲ್ಲ ದಾಖಲೆಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಈ ಖಾತಾ ಸಿಸ್ಟಮ್ ತರಬೇಕು ಅಂತ ನಾವು ಮಾಡಿದೀವಿ. ಇದ್ರ ಮುಖ್ಯ ಉದ್ದೇಶ ಟ್ಯಾಕ್ಸ್ ಲೀಕೇಜ್ ನ ಕಡಿಮೆ ಮಾಡಬೇಕು. ಪ್ರಾಪರ್ಟಿ ಓನರ್ಸ್ ಏನು ಕೆಲವರು ಮಿಸ್ಯೂಸ್ ಮಾಡ್ತಿದ್ರು, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ರು ಅಷ್ಟನ್ನ ಡಿಕ್ಲೇರ್ ಮಾಡ್ತಿರ್ಲಿಲ್ಲ. ಯು ಜಸ್ಟ್ ಕರೆಕ್ಟ್ ಮೀ ಫೈ ಪ್ರಾಪರ್ಟಿ ಬಿಲ್ಡಿಂಗ್ ಎಷ್ಟು ಕಟ್ಟಿ, ಯಾಕೆಂದ್ರೆ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಕೊಟ್ಟಿದ್ದು ಅವರೇ ಡಿಕ್ಲೇರ್ ಮಾಡಿ ಅಂತ. ಕೆಲವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರು, ಕೆಲವರು ಪ್ರಾಮಾಣಿಕವಾಗಿ ಮಾಡ್ತಿರ್ಲಿಲ್ಲ. ಸೊ ಆ ದೃಷ್ಟಿಯಿಂದ ನಾವೆಲ್ಲ ಕಂಪ್ಲೀಟ್ ಒಂದು ನಮ್ದೇ ಆದಂತ ಒಂದು ಸರ್ವೆ ಕಂಡಕ್ಟ್ ಮಾಡ್ದೋ. ಸೊ ಟ್ರಾನ್ಸ್ಪರೆನ್ಸಿ, ಎಫಿಷಿಯನ್ಸಿ ಇನ್ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್, ನಮ್ಮ ಅಧಿಕಾರಿಗಳು, ನಮ್ಮ ಕೆಳಗಡೆ ಇರೋ ಅಧಿಕಾರಿಗಳು ಇದನ್ನು ಮಿಸ್ಯೂಸ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ, ಆಮೇಲೆ ಇದಕ್ಕೆ ಈ ಖಾತಾ ಕೊಡಬೇಕು ಅಂತೇಳಿ ಈ ಫ್ರಾಡ್ಗಳನ್ನ ನಿಲ್ಲಿಸಬೇಕು, ಪ್ರಿವೆಂಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡ್ದೋ. ಸೊ ಈಗ ನಾವು ಸಬ್ ರಿಜಿಸ್ಟ್ರಾರ್ ಅಲ್ಲಿ ಕಾವೇರಿ ಸಾಫ್ಟ್ವೇರ್ ನ ತಂದು ಇದನ್ನು ವೆರಿಫಿಕೇಶನ್ ಮಾಡಲಿಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದಲ್ಲದೆ ಪ್ರತಿಯೊಂದು ದಾಖಲೆ ಕೂಡ ಲಿಂಕ್ಡ್ ವಿತ್ ಆಧಾರ್ ಅದು ಕೂಡ ಮಾಡಿದ್ದೇವೆ. ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಾವು ಇದನ್ನ ಮಾಡ್ಕೊಂಡಿದ್ದೇವೆ. 25 ಲಕ್ಷ ಆಸ್ತಿಗಳನ್ನ ಈಗಾಗಲೇ ನಾವು ಇದನ್ನ ಮಾಡಿದೀವಿ, ಡಿಜಿಟಲೈಸೇಷನ್ ಮಾಡಿದೀವಿ 25. ಅದನ್ನ ಮಾಡಿಬಿಟ್ಟು 9.5 ಲಕ್ಷ ಈ ಖಾತಾನ ನಾವು ಈಗಾಗಲೇ ಕೊಟ್ಬಿಟ್ಟಿದೀವಿ ಜನರಿಗೆ. ಸ್ಪೆಷಲ್ ಈ ಖಾತಾ ಡ್ರೈವ್ ಕೂಡ ಈಗಾಗಲೇ ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ನಮ್ಮ ಎಲ್ಲ ಕಾರ್ಪೊರೇಷನ್ಗಳಿಗೆ ನೀವು ಸ್ಪೆಷಲ್ ಡ್ರೈವ್ ಮಾಡಬೇಕು, ಫ್ರೀ ಆಫ್ ಕಾಸ್ಟ್. ಇದು ನೀವು ಬಹಳ ಗಮನದಲ್ಲಿ ಇಟ್ಕೊಳ್ಬೇಕು. ಯಾರು ₹1 ಲಂಚ ಕೊಡದೆ, ಯಾರು ಕೊಟ್ಟರು ಕೂಡ ನಮಗೆ ಗಮನ ತರಬೇಕು ಅಂತೇಳಿ ಈ ಖಾತಾ ಕೊಡೋ ವಿಚಾರದಲ್ಲಿ ಫ್ರೀ ಆಫ್ ಕಾಸ್ಟ್ ಕೊಡಬೇಕು, ಅವ್ರ ಮನೆ ಬಾಗಿಲಿಗೆ ಹೋಗಿ ಕೊಡಬೇಕು ಅಂತೇಳಿ ನಾವು ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಇದು ಒಂದು ನನಗೆ ಜೀವನದಲ್ಲಿ ಒಂದು ದೊಡ್ಡ ಸಮಾಧಾನ ತಂದಿರುವಂತ ಒಂದು. ಯಾಕೆಂದ್ರೆ ಆಸ್ತಿ ದಾಖಲೆಗಳನ್ನ ಪಾಪ ಎಷ್ಟೋ ಜನಕ್ಕೆ ಅವ್ರವ್ರ ಆಸ್ತಿಗಳನ್ನ ಬಿಲ್ಡಿಂಗ್ ಅವ್ರಿಗೆ ಗೊತ್ತೇ ಇರಲಿಲ್ಲ ಯಾರ ಹೆಸರಲ್ಲಿ ಇದೆಯೋ ಏನಿದೆಯೋ ಅಂತ. ಸೊ ಬಿಲ್ಡಿಂಗ್ ಫೋಟೋನು ಇದೆ, ಅವ್ರ ಫೋಟೋನು ಇದೆ. ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ಎಲ್ಲೂ ಇಲ್ಲ. ಇದನ್ನ ನೋಡ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಕರೆದು ನಮ್ಗೆ ಸರ್ಟಿಫಿಕೇಟ್ ಕೊಟ್ಬಿಟ್ರು, ನಮ್ಮ ಆಫೀಸರ್ಸ್ ಕಳಿಸ್ಬಿಟ್ರು, ಏನ್ರಿ ಮಾಡಿದೀರ ನೀವು, ಇದು ಯಾವ ದೇಶದಲ್ಲಿ ಇಲ್ವಲ್ಲಪ್ಪ ಇಂಥ ಕೆಲಸ ಮಾಡಿದೀರ ಅಂತೇಳಿ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಕರೆದು ನಮ್ಮ ಆಫೀಸರ್ಸ್ನೆಲ್ಲ ಕರೆದು ದೇ ಹ್ಯಾವ್ ಗಿವನ್ ಎ ಸರ್ಟಿಫಿಕೇಟ್ ಆನ್ ದಿಸ್ ಇಶ್ಯೂ. ಸೊ ಇದೊಂದು ನನಗೆ ಬಹಳ ಸಂತೋಷ ಆಗ್ತದೆ. ಆಲ್ ಐ ವರ್ಕ್ ಮೈ ಆಫೀಸರ್ಸ್, ಐ ವುಡ್ ಲೈಕ್ ಟು ಥ್ಯಾಂಕ್ ಆನ್ ಬಿಹಾಫ್ ಆಫ್ ದಿ ಸಿಟಿಸನ್ಸ್ ಆಫ್ ಬೆಂಗಳೂರು. ಇದನ್ನ ನಾವು ನಮ್ಮ ಗ್ರಾಮೀಣ ಪ್ರದೇಶ ಅಂದ್ರೆ ನಮ್ಮ ಟೈರ್ 2 ಸಿಟಿ 3 ಸಿಟೀಸ್ಗೂ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ದಟ್ ಇಸ್ ಒನ್. ಇನ್ನೊಂದು ಯೂನಿಫಾರ್ಮ್ ಲ್ಯಾಂಡ್ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಅದು ಕೂಡ ಬಿ ಖಾತಾಯಿಂದ ಎ ಖಾತಾ.
ಬಿ ಖಾತಾ ಅಂತ ಹಿಂದೆ ತೆಗೆದುಕೊಬಿಟ್ಟಿದ್ರು. ಅದು ನಾವೇನು ಬಿಲ್ಡಿಂಗ್ನ ರೆಗ್ಯುಲೈಸ್ ಮಾಡ್ತಾ ಇಲ್ಲ, ಭೂಮಿ ರೆಗ್ಯುಲೈಸ್ ಮಾಡ್ತಾ ಇದೀವಿ ಫಸ್ಟ್. ಸೊ ಈಗ 7,000 ಅಪ್ಲಿಕೇಶನ್ ಬಂದಿದೆ. ಇನ್ನ ಬಹಳ ಅಪ್ಲಿಕೇಶನ್ಸ್ ಬರಬೇಕು, ಲಕ್ಷಗಟ್ಟಲೆ ಅಪ್ಲಿಕೇಶನ್ಸ್ ಬರಬೇಕು. ಅದಕ್ಕೆಲ್ಲ 15 ದಿನದಲ್ಲೇ ಆ ಬಿ ಖಾತೆಯಿಂದ ಎ ಖಾತಾ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದೀವಿ. 7,000 ಅಪ್ಲಿಕೇಶನ್ ಸರ್ 15 ದಿವಸದಲ್ಲಿ ಮಾಡಿ ಕೊಡ್ತೀವಿ ಸರ್. 7,000 ಅಪ್ಲಿಕೇಶನ್ 15 ಡೇಸ್ನಲ್ಲಿ ಇವೆಲ್ಲ ಮಾಡಿಬಿಡ್ತೀವಿ ಸರ್, ಎಲ್ರಿಗೂ ಕೊಟ್ಬಿಡ್ತೀವಿ ಸರ್. ಸುಮಾರು ಯಾರು 7,000 ಈಗ ಕೊಟ್ಟಿದ್ದಾರೆ ಅವ್ರಿಗೆಲ್ಲರೂ ಕೂಡ 15 ದಿನದಲ್ಲೇ ಕೊಟ್ಬಿಡ್ತೀವಿ. ಅದಕ್ಕೆ ನಾನು ತಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಆಸ್ತಿ ದಾಖಲೆಗಳು ಬಿಲ್ಡಿಂಗ್ ಆಮೇಲೆ ನೋಡ್ತೀನಿ ನಾನು. ಫಸ್ಟ್ ಪ್ರತಿಯೊಬ್ಬ ಆಸ್ತಿಯೂ ಕೂಡ ನಾವು ಸ್ಪಾಟ್ ಇನ್ಸ್ಪೆಕ್ಟ್ ಮಾಡ್ತೀವಿ. ನಮ್ಮ ಅಧಿಕಾರಿಗಳೋಗಿ ನೀವು ಅರ್ಜಿ ಕೊಟ್ಟಿರೋರು ಇನ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ನೀವು 15 ದಿನದಲ್ಲಿ ಕೊಡ್ತೀವಿ, ನೀವು ಅದಕ್ಕೆ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.